ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನನ್ ಕಾವ್ಯ ಹೆಗ್ಡೆ. ಮಾದಪಟ್ಟಣ ಗ್ರಾಮದ ಬಳಿ ಘನಘೋರ ದುರಂತ. ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಮಂದಿ ಸಾವು. ಮಧ್ಯಪ್ರದೇಶದ 6 ಕಾರ್ಮಿಕರು ಹಾಗೂ ರಾಜ್ಯದ ಓರ್ವ ಕಾರ್ಮಿಕ ಸಾವು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ದುರಂತ. ಬಂಡೆ ದುರಂತದಲ್ಲಿ 5 ಕಾರ್ಮಿಕ ಸ್ಥಿತಿ ತೀರಾ ಗಂಭೀರ. ಆರ್ಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ಘಟನಾ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. 4 ಮೃತದೇಹಗಳನ್ನ ಹೊರತೆಗೆದಂತಹ ರಕ್ಷಣಾ ಸಿಬ್ಬಂದಿ. ಸ್ಥಳದಲ್ಲಿ ಮುಂದುವರೆದಂತಹ ಕಾರ್ಯಾಚರಣೆ. ಬೆಳ್ಳಂಬೆಳಗ್ಗೆ 6:30ಕ್ಕೆ ಸರಿಸುಮವಾಗಿ ನಡೆದಿರುವಂತಹ ಘನಘೋರ ದುರಂತ ಇದು. ಮಾದಪಟ್ಟಣ ಅಂತ ಒಂದು ಗ್ರಾಮ. ಆ ಗ್ರಾಮದ ಬಳಿಯಲ್ಲಿ ನಡೆದಿರುವಂತಹ ದುರಂತ ಏನಾಯ್ತು? ಕಲ್ಲುಕ್ವಾರೆಯಲ್ಲಿ ಬಂಡೆ ಕುಸಿದು 7 ಜನರನ್ನ ತೆಗೆದುಕೊಂಡಿದೆ. ಯಾವ್ದ್ಯಾವ್ದೋ ಸ್ಟೇಟ್ನಿಂದ ಬರ್ತಾ ಇರುವಂತಹ ಕಾರ್ಮಿಕರು ಏನ್ ಅನ್ಕೊಂಡು ಬರಬೇಕು ಕರ್ನಾಟಕಕ್ಕೆ? ಏನ್ರಿ ಅನ್ಕೊಂಡು ಬರಬೇಕು? ನಿಮಗೆ ಅಲ್ಲಿ ಸರಿಯಾದ ಸುರಕ್ಷಿತ ಕ್ರಮವನ್ನ ಕೈಗೊಳ್ಳಕ್ಕಾಗ್ತಿಲ್ಲ ಅಂತಂದ್ರೆ ಕ್ವಾರಿ ಯಾಕ್ರಿ ನಡೆಸ್ತೀರಾ? ಕಾಮನ್ ಸೆನ್ಸ್ ಇದೆಯಾ? ಅನಕ್ಷರಸ್ತ್ರ ನೀವು? ಕ್ವಾರೆ ಮಾಡಿದವರು. ಬಂಡೆ ದುರಂತ ಆಗಿದೆ, 7 ಜನ ಸಾವನ್ನಪ್ಪಿದ್ದಾರೆ. ನೀವು ದುರಂತ ಸಂಭವಿಸಿದ ನಂತರನ ಕಾರ್ಯಗಳನ್ನ ಕೆಲಸಗಳನ್ನ ಮಾಡೋದು ಆಗ ಗೊತ್ತಾಗತ್ತಾ ನಿಮ್ಗೆ? ಆಗ ಗೊತ್ತಾಗತ್ತಾ? ಇವಾಗ ಗೊತ್ತಾಗೋದಿಲ್ವಾ? ಮಧ್ಯಪ್ರದೇಶದ 6 ಕಾರ್ಮಿಕರು, ರಾಜ್ಯದ ಓರ್ವ ಒಂದು ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಹೊಟ್ಟೆ ಪಾಡಿಗೋಸ್ಕರ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದು 5 ಜನ 6 ಜನ ಸತ್ತಿದ್ದಾರೆ ಅಂತಂದ್ರೆ ಅವರು ಹೇಗೆ ಬದುಕ್ತಾ ಇದ್ದಾರೆ? ನಿಮಗೆ ಸೇಫ್ಟಿ ಪ್ರಿಕಾಷನ್ ತಗೊಳಕ್ಕೆ ಆಗಲ್ಲ, ಸೆನ್ಸ್ ಇಲ್ಲ ನಿಮಗೆ. ಹೋದ್ರೆ ಕಾರ್ಮಿಕರ ಜೀವ ನಮ್ದೇನು ಹೋಗೋದಿದೆ ಅಂತ ಅದೇ ತರನ ಯೋಚನೆ ಮಾಡೋದು. ಕಾಣಿಸ್ತಾ ಇದೆ, ಗೊತ್ತಾಗ್ತಿದೆ, ಅಯ್ಯೋ ಸಾವನ್ನಪ್ಪಿದ್ದಾರೆ ಅಂತ ಕಾಣಿಸ್ತಿತ್ತಂತೆ ಅಲ್ಲಿ ಸ್ಥಳೀಯರಿಗೆ. ಆ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೂ ಹೇಳೋರು ಕೇಳೋರು ಯಾರು ಇಲ್ಲ. ಅಲ್ಲಿ ಸೇಫ್ಟಿ ಪ್ರಿಕಾಷನ್ ತಗೊಳ್ಳೋದಿಲ್ಲ. ನಿಮ್ಮ ಒಂದು ದುಡ್ಡು ಮಾಡುವಂತಹ ಒಂದು ಭೂತಕ್ಕೆ ಕಾರ್ಮಿಕರು ಬಲಿ ಆಗಬೇಕಾ? ಇನ್ನು ನಾನು ಹೇಳೋದೇನು ಅಂತಂದ್ರೆ, ಗಣಿಗಾರಿಕೆ ಸಚಿವರು ಅಂತ ಹೇಳೊಬ್ಬರನ್ನ ನೇಮಕ ಮಾಡಬೇಕಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಪೈಪೋಟಿಯಲ್ಲಿ ಸಿಎಂ ಯಾರಾಗಬೇಕು ಅನ್ನೋ ಪೈಪೋಟಿಯಲ್ಲಿ ಮರ್ತಂತೆ ಕಾಣಿಸ್ತಾ ಇದೆ. ರಿಷಫಲ್ಡ್ ಇನ್ನೂ ಆಗಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಇನ್ನೂ ಆಗಿಲ್ಲ. ಈ ಹೊಣೆಯನ್ನ ಯಾರು ತಗೊಳ್ತೀರಿ? ಕಾರ್ಮಿಕರ ಸಾವಾಗಿದೆ, ಯಾರು ತಗೊಳ್ತೀರಿ ಆ ಹೊಣೆಯನ್ನ? ಗೌರ್ಮೆಂಟ್ ತೆಗೆದುಕೊಳ್ಳುತ್ತಾ? ಕ್ವಾರಿ ಓನರ್ ತಗೊಳ್ತಾರ? ಸೇಫ್ಟಿ ಪ್ರಿಕಾಷನ್ ತಗೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರೋದಿಲ್ಲ. ನೀವೇನು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ? ನೆಗ್ಲೆಕ್ಟ್ ಆಗಿರೋಕ್ಕೆ ಕಾರ್ಮಿಕರು ಅಂತಂದ್ರೆ ಅವ್ರಿಗೆ ಯಾರು ಇರಲ್ಲ ಅಂತನಾ? 5 ಜನ ಹೊರಗಡೆ ಬಂದವರು, ಹೊರಗಡೆ ಸ್ಟೇಟ್ ಅವರು ಸಾವನ್ನಪ್ತಾರೆ. 6 ಜನ ಮಧ್ಯಪ್ರದೇಶದ ಒಂದು ಕಾರ್ಮಿಕರು ಸಾವನ್ನಪ್ತಾರೆ. ಒಬ್ಬ ನಮ್ಮ ರಾಜ್ಯದ ಯುವಕ ಸಾವನ್ನಪ್ಪಿರುವಂಥದ್ದು. ಬೇರೆ ರಾಜ್ಯದಿಂದ ಕರ್ಕೊಂಡು ಬರ್ತೀರಾ? ಅವ್ರು ಬರ್ತಾರೆ, ಇಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಬರ್ತಾರೆ. ನೀವು ಒಬ್ಬರನ್ನ ಕೊಲೆ ಮಾಡಿ ಕಳಿಸ್ತೀರಾ ಏನ್ರಿ? ಕೊಲೆ ಮಾಡಿ ಕಳಿಸ್ತೀರಾ? ಕಾರ್ಮಿಕರ ಉದ್ಧಾರಕ್ಕಾಗಿ ಸಂತೋಷ್ ಲಾಡ್ ಅವರು ಪ್ರತಿಯೊಂದು ಹೆಜ್ಜೆಯನ್ನ ತೆಗೆದುಕೊಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ ಸಂತೋಷ್ ಲಾಡ್ ಅವರೇ? ಏನು ಉತ್ತರ ಕೊಡ್ತೀರಾ? ನಿಮ್ಮ ಒಂದು ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಪ್ರಿಕಾಷನ್ ತಗೊಂಡಿಲ್ಲ, ಸುರಕ್ಷತೆ ಕ್ರಮಗಳಿಲ್ಲ, ಬೇಕಾಬಿಟ್ಟಿ ಬಿಟ್ಟಿದ್ದಾರೆ. ಏನ್ ತಗೊಳ್ತೀರಿ ಕ್ರಮ? ಏನ್ ತಗೊಳ್ತೀರಿ ಅವ್ರ ಮೇಲೆ? ಆ ಓನರ್ ಮೇಲೆ ಏನ್ ಕ್ರಮ ಕೈಗೊಳ್ತೀರಿ? ಅಲ್ಲಿ ಒಬ್ಬ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ, ಒಬ್ಬ ಕಾರ್ಮಿಕ 6:30 ಹೊತ್ತಿಗೆ ನಿನ್ನೆ ಅಷ್ಟೇ ಅಲ್ಲಿ ಒಂದು ದುರಂತ ಆಗಿತ್ತು. ಒಂದು ವಾರದ ಹಿಂದೆ ಅನ್ಸುತ್ತೆ, ಚಿರತೆಯ ಒಂದು ಗರ್ಭಿಣಿ ಚಿರತೆಯಲ್ಲಿ ಸಾವನ್ನಪ್ಪಿತ್ತು ಬಂಡೆ ಕುಸಿದು ಬಿದ್ದು. ಆಗ್ಲೇ ಎಚ್ಚೆತ್ತುಕೊಂಡಿದ್ರೆ ಇಷ್ಟೊತ್ತಿಗಾಗಿ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಹೇಳೋ ಒಂದು ಮಾತು ಬರುತ್ತೆ.
ನೀವು ಚಿರತೆ ಸಾವನ್ನ ಅಯ್ಯೋ ಸಾವಷ್ಟೇ ಅಲ್ವಾ ಅಂತ ಹೇಳಿ ನೀವು ಅಕ್ಸೆಪ್ಟ್ ಮಾಡ್ಬಿಟ್ರಿ. ಇಲ್ಲಿ ಮನುಷ್ಯ ಹೋಗಿದ್ದಾನೆ ಒಂದು ವಾರದ ಬಳಿಕ. ನಿನ್ನೆಯೇ ಬ್ಲಾಸ್ಟ್ ಮಾಡಿಟ್ಟಂತಹ ಆ ಒಂದು ಕಲ್ಲು ಹೇಗೆ ಓಡಾಡಬೇಕಲ್ಲಿ ಇವತ್ತು ಅದನ್ನ ಕ್ಲಿಯರ್ ಮಾಡೋಣ ಅಂತ ಹೇಳಿ ಅಲ್ಲಿರುವಂತಹ ಕಾರ್ಮಿಕರು ಹೋಗ್ತಾರೆ. ಆಗ ನಡೆದಿರುವಂತಹ ಘಟನೆ ಕ್ಲಿಯರ್ ಮಾಡ್ಬಿಡೋಣ, ಇಲ್ಲ ನಿನ್ನೆ ಹೆಂಗೂ ಬ್ಲಾಸ್ಟ್ ಆಗಿದೆಯಲ್ಲ ಅದನ್ನೆಲ್ಲ ರಿಕವರ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ 6:30 ನಡೆದಿರುವಂತಹ ಘಟನೆ. ನೀವು ಚಿರತೆ ಸಾವು ಯಾವಾಗ ಆಯ್ತೋ ಆಗ್ಲೇ ನೀವು ಎಚ್ಚೆತ್ತುಕೊಂಡಿದ್ರೆ ಇಷ್ಟೊತ್ತಿಗೆ ಹಿಂಗಾಗ್ತಿರ್ಲಿಲ್ಲ. ಗಂಭೀರ ಗಾಯಗಳಾಗಿದೆ, 5 ಜನಕ್ಕೆ ಗಂಭೀರ ಗಾಯಗಳಾಗಿದೆ, 20 ಜನಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ರು. ಮಾದಪಟ್ಟಣದ ಬಳಿಯಲ್ಲಿ ನಡೆದಿರುವಂತಹ ಘಟನೆ, ರಾಮನಗರ, ಬೆಂಗಳೂರು ದಕ್ಷಿಣ ಎಲ್ಲ ಇಲ್ಲೇ ಇರ್ತೀರಾ, ಬೆಂಗಳೂರಲ್ಲೇ ಇರ್ತೀರಾ, ಎಲ್ಲ ಸಚಿವರು, ಶಾಸಕರು, CM ಎಲ್ಲ ಇಲ್ಲೇ ಇರ್ತೀರಾ. ತಗೊಳ್ಳಿ ಒಂದು ಕ್ರಮನ. ಅದನ್ನು ಸತ್ತ ಮೇಲೆ ಪರಿಹಾರ ಕೊಡೋದಲ್ಲ, ಸಾಯಕ್ಕಿಂತ ಮುಂಚೆ ಜೀವ ಅಲ್ವಾ ಅದು. ಎಷ್ಟು ದುಡ್ಡು ಕೊಟ್ಟರೆ ಜೀವ ವಾಪಸ್ ಬರುತ್ತಾ? ಸೇಫ್ಟಿ ಪ್ರಿಕಾಷನ್ ಇಲ್ಲ ಅಂತಂದ್ರೆ ಯಾಕೆ ಕಳಿಸ್ತೀರಾ? ಹೇಗೆ ಕಳ್ಸಕ್ ಸಾಧ್ಯ ಆಗತ್ತೆ ರೀ? ಏನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ತರದಲ್ಲಿ ಹೋಗಿ ಏನೋ ಕೆಲಸ ಮಾಡ್ತಾರೆ, ನಾವು ಸ್ಯಾಲ್ರಿ ಕೊಡ್ತೀವಿ ಅನ್ನೋ ದರ್ಪ ಬೇಡ ಇಲ್ಲಿ. ಆ ದರ್ಪ ಬೇಡ. ಯಾರದು ಕ್ವಾರಿ ಓನರು? ಕರ್ಕೊಂಡು ಬನ್ನಿ, ಹಾಕಿ ಜೈಲಿಗೆ ಹೇಳ್ತೀನಿ. ಸೇಫ್ಟಿ ಇಲ್ಲೇ ಯಾಕೆ ನೀವು ಕ್ವಾರಿ ನಡೆಸ್ತಾ ಇದೀಯ ಅಂತ ಕೇಳಿ. ಹಿಂಗೆ ಬಿಟ್ರೆ ಸಾಕಷ್ಟು ಹೆಣಗಳು ಬೀಳುತ್ತೆ. ಜವಾಬ್ದಾರಿ ಯಾರು ತೆಗೆದುಕೊಳ್ತೀರಾ? ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಾ? ಈಗ ಸಾವನ್ನಪ್ಪಿದ್ರಲ್ಲ, ಅವರ ಒಂದು ಪಾಲಕರಿಗೋ, ಪೋಷಕರಿಗೋ, ಅವ್ರ ಫ್ಯಾಮಿಲಿಗೋ, ಹೆಂಡತಿಗೋ, ತಂಗಿಗೋ ಏನು ಹೇಳ್ತೀರಿ? ಏನು ಉತ್ತರ ಕೊಡ್ತೀರಿ? ಯಾವುದೋ ಒಂದು ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಸಂಬಳ ಕೊಡ್ತಾರಂತೆ, ಹೆಂಗೋ ಕೆಲಸನಾದ್ರೂ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಹೇಳಿ ಅದು ಯಾವುದೋ ಚಿಕ್ಕ ಹಳ್ಳಿಯಿಂದ ಬರ್ತಾರೆ. ತಮ್ಮ ಮೇಲೆ ಜವಾಬ್ದಾರಿ ಎನ್ನುವಂತಹ ಹೊರೆಯನ್ನ ಹೊತ್ಕೊಂಡು ಬರ್ತಾರೆ. ಏನು ಉತ್ತರ ಕೊಡ್ತೀರಿ ಇದಕ್ಕೆ? ಆ ಬಂಡೆ ದುರಂತ ಆಗಿದೆ, ಅವ್ರಿಗೆ ಪರಿಹಾರ ನಿಧಿ ಅಂತ ಹೇಳಿ ಇಷ್ಟು ಕೊಟ್ಬಿಡೋಣ. ಜೀವ ಆತ ಮುಂದೆ ಬದುಕಿದ್ರೆ ನೀವು ಪರಿಹಾರ ಕೊಡ್ತಿದ್ರಲ್ಲ, ಅದಕ್ಕಿಂತ ಜಾಸ್ತಿ ದುಡಿಬಲ್ಲ. ಒಂದು ಪ್ರಾಣದ ಬೆಲೆ ನಿಮಗೆ ಇಷ್ಟಿಷ್ಟು ಅಷ್ಟಿಷ್ಟು ಅಂತ ಹೇಳಿ ನಿಗದಿ ಮಾಡಕ್ ಆಗೋದಿಲ್ಲ ಅಲ್ವಾ? ಪರಿಹಾರ ಕಣ್ಣೋರ್ಸುವಂತಹ ಕೆಲಸ ಅಂತ ಹೇಳಿ ಕಣ್ಣೋರ್ಸೋಕೆ ಒಂದಿಷ್ಟು ಹಣವನ್ನು ಕೊಡಬಹುದು. ಈ ಕ್ವಾರಿ ಓನರ್ನ ಏನ್ ಮಾಡ್ತೀರಾ? ಸುಮ್ಮನೆ ಬಿಟ್ಬಿಡ್ತೀರಾ? ಕ್ವಾರಿ ಓನರ್ನ ಸುಮ್ಮನೆ ಬಿಡ್ತೀರಾ? ಏನಾಗುತ್ತೆ, ಅವರು ಯಾವುದೇ ಥಿಂಕಿಂಗ್ ಇರೋದಿಲ್ಲ. ಇವತ್ತು ನಂದು ಲಾಸ್ಟ್ ಡೇ, ಇವತ್ತೇನೋ ಆಗುತ್ತೆ, ನಮ್ಗೆ ಏನಾದ್ರು ಗೊತ್ತಿರುತ್ತಾ? ಯಾರಿಗೂ ಗೊತ್ತಿರಲ್ಲ ಸಾವು. ನೀವು ಯಾವಾಗ ಚಿರತೆಯ ಸಾವಾಗಿತ್ತು ಆಗ್ಲೇ ಪ್ರಿಕಾಷನ್ಗಳನ್ನ ತೆಗೆದುಕೊಂಡ್ರೆ ಹಿಂಗಾಗ್ತಾ ಇರ್ಲಿಲ್ಲ ಅಲ್ವಾ? ಎಸ್, ಮಾದಾಪಟ್ಟಣದ ಗ್ರಾಮದ ಬಳಿ ಘನಘೋರ ದುರಂತ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಮಂದಿ ಸಾವು. ಮಧ್ಯಪ್ರದೇಶದ 6 ಕಾರ್ಮಿಕರು, ರಾಜ್ಯದ ಓರ್ವ ಕಾರ್ಮಿಕ ಸಾವು. ಮಧ್ಯಪ್ರದೇಶದ 6 ಕಾರ್ಮಿಕರು, ರಾಜ್ಯದ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ದುರಂತ. ಮಾದಪಟ್ಟಣದ ಬಳಿ ಕಲ್ಲು ಕ್ವಾರಿಯಲ್ಲಿ ದುರಂತದ ಕೇಸ್. ಕಲ್ಲು ಕ್ವಾರಿ ದುರಂತಕ್ಕೆ CM DK ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ.
7 ಕಾರ್ಮಿಕರ ಸಾವು ನಿಜಕ್ಕೂ ದುಃಖ ಉಂಟು ಮಾಡಿದೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ, ಕುಟುಂಬಸ್ಥರಿಗೆ ನೋವು ಭರಿಸುವಂತಹ ಶಕ್ತಿಯನ್ನ ದೇವರು ಕೊಡ್ಲಿ. ಮೃತರಿಗೆ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್, ಗಾಯಾಳುಗಳಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್, ಟ್ವೀಟ್ನ ಮೂಲಕ ಸಂತಾಪ ಸೂಚಿಸಿದಂತಹ ಸಿಎಂ ಡಿಕೆ ಶಿವಕುಮಾರ್. ಎಸ್, ಡಿಕೆ ಶಿವಕುಮಾರ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಒಪ್ಕೊಳ್ಳೋಣ, ನಮ್ಮ ರಾಜ್ಯಕ್ಕೆ ಬಂದು 6 ಜನ ಮಧ್ಯಪ್ರದೇಶದ 6 ಜನ ಕಾರ್ಮಿಕರು ಸತ್ತಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಅವರು ಕೆಲಸ ಮಾಡುವಂತಹ ಒಂದು ರೀತಿಯನ್ನ ನೋಡಿ, ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಒಬ್ಬ ನಮ್ಮ ಒಂದು ರಾಜ್ಯದ ಕಾರ್ಮಿಕ ಇರ್ತಾರೆ. ಮಾದಪಟ್ಟಣದ ಬಳಿಯಲ್ಲಿ ನಡೆದಿರುವಂತಹ ಕಲ್ಲುಕ್ವಾರೆ ದುರಂತ ಕೇಸ್ ಏನಿದೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಿಡಿದಿದ್ದಾರೆ. ಆಯ್ತು, ನೀವು ಸಂತಾಪ ವ್ಯಕ್ತಪಡಿಸ್ತೀರಾ, ಪರಿಹಾರವನ್ನ ಘೋಷಣೆ ಮಾಡ್ತೀರಾ, 10 ಲಕ್ಷ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡ್ತೀರಾ. ಬಟ್ ನಾನು ಕೇಳ್ತಾ ಇರೋದು ಒಂದೇ ಕ್ವಶನ್, ಡಿ ಕೆ ಶಿವಕುಮಾರ್ ಅವರೇ, ಆತ ಬದುಕಿದ್ರೆ ಎಷ್ಟು ಲಕ್ಷ ಸಂಪಾದನೆ ಮಾಡ್ತಿದ್ದು ಯಾರಿಗೆ ಗೊತ್ತು? ಅವನ ನಸೀಬ್ ಚೆನ್ನಾಗಿತ್ತು ಅಂತಂದ್ರೆ ಎಷ್ಟೋ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದಾಗಿತ್ತು. ಈಗ ನಾವೇ ನೋಡ್ತೀವಿ, ಎಲ್ಲೋ ಒಂದು ಕಡೆಗೆ ಸಣ್ಣದಾಗಿರುವಂತಹ ಒಂದು ಗಾರೆ ಕೆಲಸ ಮಾಡ್ತಾ ಇದ್ದವನು ಒಂದು 10 ವರ್ಷದ ಬಳಿಕ ಕೋಟ್ಯಾಧಿಪತಿ ಆಗಿರ್ತಾನೆ. ಇದನ್ನು ನಾವು ನೋಡಿದ್ದೇವೆ ಅಲ್ವಾ? ಓಕೆ, ನೀವು 10 ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಕೊಟ್ರಿ, ಒಪ್ಕೊಳ್ತೀನಿ, CM ಆಗಿ ಮಾಡುವಂತಹ ಕೆಲಸಗಳು ಮಾಡಿದ್ದೀರಾ, ಅದಕ್ಕೆ ನಮ್ಮ ಅಭಿನಂದನೆಗಳು. ಬಟ್ ಆದ್ರೆ ನೀವು ಸರಿಯಾದ ರೀತಿಯಲ್ಲಿ ಗಣಿ ಸಚಿವರನ್ನ ನೇಮಕ ಮಾಡಿದಿದ್ರೆ ನಾನು ಕೇಳ್ತಿದ್ದೆ ಕ್ವಶನ್ನ, ಸಂಪೂರ್ಣ ನ್ಯೂಸ್ ಕೇಳ್ತಿತ್ತು ಗಣಿ ಸಚಿವರನ್ನ, ಯಾಕೆ ಹಿಂಗಾಯ್ತು ಅಂತ ಹೇಳಿ. ಇನ್ನೂ ನೀವು ಕ್ಯಾಬಿನೆಟ್ ರೀಶಫಲಿಂಗ್ ಮಾಡಲಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ, ಯಾರು ಹೊಣೆ ಹೊತ್ಕೊಳ್ತಾರೆ ಇದನ್ನ? ಎಸ್, ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ನೋಡ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಿದ್ದಾರೆ. ಇನ್ನು ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟಿರುವುದು ತೀವ್ರ ದುಃಖ ಉಂಟು ಮಾಡಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನ ದಯಪಾಲಿಸಲಿ, ಹಾಗೆ ಕುಟುಂಬಸ್ಥರಿಗೆ ನೋವು ಭರಿಸುವಂತಹ ಶಕ್ತಿಯನ್ನ ನೀಡಲಿ, ಹಾಗೂ ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕಲ್ಲುಕ್ವಾರಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಜೀವನ ಏನಿದೆ, ಜೀವ ರಕ್ಷಣೆ ಹಾಗೂ ಭದ್ರತೆ ಒದಗಿಸುವುದು ಕ್ವಾರಿ ಮಾಲೀಕರ ಕರ್ತವ್ಯವಾಗಿರುತ್ತೆ. ಈ ನಿಯಮ ಉಲ್ಲಂಘನೆ ಮಾಡಿರುವಂತಹ ಕ್ವಾರಿಯ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ತಾ ಇದೆ. ಎಸ್, ಹ್ಯಾಟ್ಸ್ ಆಫ್ ಸರ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆ ಒಂದು ಕಲ್ಲು ಕ್ವಾರಿಯ ಮಾಲೀಕ ಇದರ ಅಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಳ್ತಾನೆ ಅಂತ ಹೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದ CM ಹೇಳ್ತಾ ಇದ್ದಾರೆ. ಅವನೇ ಕಲ್ಲು ಕ್ವಾರಿಯ ಮಾಲೀಕನೇ, ಆತನೇ ನಿಭಾಯಿಸಬೇಕು, ಸುರಕ್ಷತೆ ಮತ್ತು ಭದ್ರತೆಯನ್ನು ಒದಗಿಸುವ ಕೆಲಸವನ್ನ ಮಾಡಬೇಕಾಗಿತ್ತು, ಆತ ಮಾಡಲಿಲ್ಲ. ನಿಯಮ ಉಲ್ಲಂಘನೆ ಆಗಿದೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅಂತ ಕರ್ಕೊಂಡೋಗಿ ಸರ್. ಆತನನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಕೇಳಿ. 4 ದಿನ ಜೈಲಲ್ಲಿದ್ದಾಗ ಗೊತ್ತಾಗುತ್ತೆ ಪರಿಸ್ಥಿತಿ ಏನು ಎತ್ತ ಅಂತ ಹೇಳಿ. ಸರ್ಕಾರ ಅದರ ಬಗ್ಗೆ 10 ಲಕ್ಷ ಪರಿಹಾರ ಧನವನ್ನು ಸೂಚಿಸಿದೆ. ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಅಂತಂದ್ರೆ, ಸಚಿವರು ಯಾರಾದ್ರೂ ನೀವು ಸಚಿವರು ಅಂತ ಹೇಳಿ ನೇಮಕ ಮಾಡಿದ್ರೆ ಅಥವಾ ಅವರಿಗೆ ಒಂದು ಸ್ಥಾನವನ್ನ ಕೊಟ್ಟಿದ್ರೆ ನಾವು ಕ್ವಶನ್ ಮಾಡ್ಬೋದಿತ್ತು. ಕ್ವಶನ್ ಮಾಡ್ತಿದ್ವಿ. ಡಿ ಕೆ ಶಿವಕುಮಾರ್ ಅವರೇ, ಏನಂತ ಕ್ವಶನ್ ಮಾಡ್ತಿದ್ವಿ? ಏನ್ ನೀವು ನಿಭಾಯಿಸ್ತಾ ಇದ್ರಿ? ನಿಮಗೆ ಗಣಿ ಆ ಒಂದು ಖಾತೆ ಕೊಟ್ಟಿದ್ದಾರಲ್ಲ, ಗಣಿಗಾರಿಕೆ ಖಾತೆಯನ್ನ, ಆ ಗಣಿ ಖಾತೆಯನ್ನ ನೀವು ಹೇಗೆ ನಿಭಾಯಿಸ್ತಿದ್ರಿ? ಕ್ವಶನ್ ಮಾಡ್ತಿದ್ವಿ ನಾವು. ಈಗ ಯಾರನ್ನ ಕೇಳಬೇಕು? ನಾವು ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸರಿಯಾದ ರೀತಿಯಲ್ಲಿ ಅವರು ರಕ್ಷಣೆಯನ್ನ ಕೊಟ್ಟಿಲ್ಲ. ಹಾಗಾದ್ರೆ ಪರವಾನಗಿಯನ್ನ ಮಾನ್ಯ ಮಾಡೋದು ಹೇಗೆ ಮಾಡಿದ್ರಿ? ಅಮಾನ್ಯ ಮಾಡಬೇಕಾಗಿತ್ತು. ಹೇಗೆ ಕೊಟ್ರಿ? ಹೇಗೆ ನಿಭಾಯಿಸ್ತಾ ಇದ್ದಾರೆ ಅವರು ಕ್ವಾರಿಯ ಮಾಲೀಕರು? ಯಾವ ಒಂದು ಕೇಪಬಿಲಿಟಿ ಮೇಲೆ ರನ್ ಮಾಡ್ತಿದ್ದಾರೆ ಇದನ್ನ? ಯಾರಾದ್ರೂ ಕೇಳಿದ್ದೀರಾ? ಅದೆಷ್ಟೋ ಕಲ್ಲು ಕ್ವಾರಿಯ ಮಾಲೀಕರು ಸರಿಯಾಗಿರುವಂತಹ ರಕ್ಷಣೆಗಳನ್ನ, ಸುರಕ್ಷತೆಯನ್ನ ಮಾಡ್ತಾ ಇಲ್ಲ, ಒದಗಿಸ್ತಾ ಇಲ್ಲ. ಒಂದು ಮನೆ ಕಟ್ಕೊಟ್ಬಿಟ್ರೆ ಮುಗ್ದೋಯ್ತಾ? ಒಂದು ಗುಡಿಸ್ಲಿ ಕಟ್ಕೊಟ್ಬಿಟ್ರೆ ಮುಗ್ದೋಯ್ತಾ?
ಸ್ಯಾಲ್ರಿ ಕೊಟ್ಬಿಟ್ರೆ ಮುಗ್ದೋಯ್ತಾ? ಹೇಳಿ. ಸಂತೋಷ್ ಲಾಡ್ ಅವರು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತುವವರು ಇದ್ರ ಬಗ್ಗೆ ಒಂದಿಷ್ಟು ಹೇಳಿಕೆಗಳನ್ನು ಕೊಡಬೇಕಪ್ಪ. ಟ್ವೀಟ್ನ ಮೂಲಕ ಡಿ.ಕೆ ಶಿವಕುಮಾರ್ ಅವರು ಸಂತಾಪವನ್ನು ಸೂಚಿಸಿದ್ರು. ಆದರೆ ನಮಗೆ ಸರಿಯಾದ ಉತ್ತರ ಬಂದಿಲ್ಲ ಸರ್, ನಮಗೆ ಗಣಿ ಮಂತ್ರಿ ಬೇಕು, ಅವ್ರ ಹತ್ರ ಕೇಳಬೇಕು, ಏನು ನೋಡಿ ಈ ರೀತಿಯಾಗಿರುವಂತಹ ಪರವಾನಗಿಗಳನ್ನು ಕೊಡ್ತೀರಾ ಅಂತ ಹೇಳಿ. ಯಾರ ಕ್ವಾರಿ ಮಾಲೀಕ ಆತನನ್ನ ಶೀಘ್ರದಲ್ಲಿಯೇ ಆತನನ್ನ ಅರೆಸ್ಟ್ ಮಾಡಿಸಬೇಕು. ಅವನ ಡಾಕ್ಯುಮೆಂಟ್ ಸರಿ ಇದೆಯಾ ಅಂತ ನೋಡಬೇಕು. 7 ಜನ ಸಾವು, 5ಕ್ಕೂ ಜಾಸ್ತಿ ಜನಕ್ಕೆ ತೀವ್ರವಾಗಿರುವಂತಹ ಗಾಯಗಳಾಗಿದೆ ಅಂತಂದ್ರೆ ಹೇಗೆ ನಿಭಾಯಿಸಕ್ ಸಾಧ್ಯ? ಕಾಲೋ ಕೈಯೋ ಇನ್ನೇನೋ ಹೋಯ್ತು ಅಂತಂದ್ರೆ ಆತ ನೆಕ್ಸ್ಟ್ ಹೆಂಗ್ ಕೆಲಸ ಮಾಡ್ತಾನೆ? ಗಾಯಾಳುಗಳಲ್ಲಿ ಏನೋ ಗಂಭೀರವಾಗಿ ಆಯ್ತು ಅಂತಂದ್ರೆ ಕಾಲು ಹೋಯ್ತೋ, ಕೈ ಹೋಯ್ತೋ, ಅಥವಾ ಮಾತಾಡಕ್ ಬರ್ಲೋ, ತಲೆಗೆ ಪೆಟ್ಟು ಬಿತ್ತೋ, ಎದ್ದು ಓಡಾಡಕ್ ಆಗೋದಿಲ್ವೋ, ಮಾನಸಿಕ ಪರಿಸ್ಥಿತಿ ಖಿನ್ನತೆ ಆಯ್ತೋ, ಹೇಗ್ ಮಾಡ್ತಾನೆ? ಹೇಗೆ ದುಡಿಲಿಕ್ಕೆ ಸಾಧ್ಯ? ಅವರ ಒಂದು ಮನೆಯನ್ನ ನಿಭಾಯಿಸ್ತಾ ಇರುವಂತಹ ಕಾರ್ಮಿಕ ಮುಂದೆ ಹೇಗೆ ಹೇಗೆ ಕೆಲಸ ಮಾಡೋಕೆ ಸಾಧ್ಯ ಆಗತ್ತೆ? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ನಾವೀಗ ಹೇಳ್ಬೋದು 6 ಸಾವಾಗಿದೆ, ಮಧ್ಯಪ್ರದೇಶದ 6 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ, ಓರ್ವ ರಾಜ್ಯದ ಕಾರ್ಮಿಕ ಸಾವನ್ನಪ್ಪಿದ್ದಾನೆ, ಅವರ ಒಂದು ಕುಟುಂಬಕ್ಕೆ ನೋವು ಭರಿಸುವಂತಹ ಶಕ್ತಿ ದೇವರು ಭಗವಂತ ಕೊಡ್ಲಿ. 2 ದಿನದಲ್ಲಿ ಮರ್ತು ಹೋಗ್ತೀವಿ ನಾವು ಸರಿಯಾಗಿ ಕೂತ್ಕೊಂಡ್ರೆ. ಬಟ್ ಅವರಿಗೆ ಜೀವನ ಪೂರ್ತಿ ಇರುತ್ತಲ್ವಾ ಅದು. ನಾನಾಗಲೇ ಹೇಳ್ತಾ ಇದ್ದೆ, ಮೃತರ ಕುಟುಂಬಕ್ಕೆ ಪರಿಹಾರ ಕೊಟ್ಬಿಟ್ರೆ ಆಗೋದಿಲ್ಲ, ಮೃತರನ್ನ ನೋಡ್ಕೊಂಡ್ರೆ ಆಗೋದಿಲ್ಲ, ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ಮುಗ್ದು ಹೋಗೋದಿಲ್ಲ. ಅವರ ಒಂದು ಕುಟುಂಬಕ್ಕೆ ಯಾರಿಗಾದರೂ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಇನ್ನು ಮಧ್ಯಪ್ರದೇಶದಿಂದ ಬಂದಿರೋರು, ನಮ್ಮ ಕರ್ನಾಟಕದವರು ಒಬ್ಬರು ಸಾವನ್ನಪ್ಪಿದ್ದಾರೆ, ಬಾಕಿ ಎಲ್ಲ ಮಧ್ಯಪ್ರದೇಶದವರು. ಉತ್ತರ ಭಾರತದ ಯಾವ ಗ್ರಾಮದಿಂದ ಬಂದಿರ್ತಾರೋ ಎಲ್ರಿಗೂ ಕೂಡ ನೀವು ನ್ಯಾಯ ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ಬಟ್ ನಮ್ಮ ರಾಜ್ಯದ CM ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಆಯಿತು, ಅವರು ಸಾವನ್ನಪ್ಪಿಬಿಟ್ಟಿದ್ದಾರೆ, ಅವರಿಗೆ ಶಾಂತಿಯನ್ನು ಕೋರಿ 10 ಲಕ್ಷ ರೂಪಾಯಿ ಆದರೂ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಬೇರೆ ಕಡೆಯಲ್ಲಿ ನೀವು ನೋಡ್ತಾ ಇದ್ರೆ ಪರಿಹಾರಗಳು ಯಾವಾಗ ಸಿಗುತ್ತೋ ಏನು. ಡಿ.ಕೆ ಶಿವಕುಮಾರ್ ಅವರೇ ತ್ವರಿತ ಗತಿಯಲ್ಲಿ ಅವರಿಗೆ ಪರಿಹಾರಧನ ಹೋಗಿ ಮುಟ್ಟಬೇಕು. ಅವ್ರು ಸತ್ತ ಮೇಲೆ ಅವ್ರ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ದಾಡಿ ಇದೆಲ್ಲ ಬೇಡ ಅಲ್ವಾ? ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮೋಹನ್ ರಿಪೋರ್ಟರ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಮೋಹನ್, ಏನ್ ನಡೀತಾ ಇದೆ ಅಲ್ಲಿ? ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆಯಿತು? ಇದಕ್ಕೆ ಯಾರ್ಯಾರು ಸಾಕ್ಷಿಯಾಗಿದ್ರು, ಹಾಗೆ ಯಾರ ನಿರ್ಲಕ್ಷ್ಯದಿಂದ ಈ ರೀತಿಯ ಘಟನೆಗಳು ನಡೀತು? ಎಷ್ಟವ್ಯ ಇದು ಏನಂದ್ರೆ ಬೆಳಗ್ಗೆ 6:30ಕ್ಕೆ ಇಲ್ಲಿ ದುರ್ಘಟನೆ ನಡೆದಿತ್ತು. ಏನು ಬಂಡೆ ಕೆಳಗಡೆ ಕೆಲಸ ಮಾಡ್ತಿದ್ದಂತ 15-20 ಜನಗಳ ಕಾರ್ಮಿಕರ ಮೇಲೆ ಬಂಡೆ ಬಿದ್ದು ಏಕಾಏಕಿ ಅದರಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಬಾಕಿ ಉಳಿದಂತ ಕೆಲವರು ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಸದ್ಯ ಒಂದು 4 ಜನಕ್ಕೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ದೊರಕುತ್ತಿದ್ದು ಮತ್ತು ಅವರವನ ಸ್ಥಿತಿ ತೀವ್ರ ಗಂಭೀರವಾಗಿದ್ದು ಈಗ ಅವನು ICU ಅಲ್ಲಿ ಅಡ್ಮಿಟ್ ಆಗಿದ್ದಾನೆ. ಸದ್ಯ ಕ್ರಷರ್ ಬಳಿ ಬಂದಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕರಾದಂತ ರಂಗಪ್ಪ ಅವರು ಈಗ ಒಂದು ಏನು ಗಾಯಾಳುಗಳಿದ್ರು ಅವ್ರಿಗೆ ತಲಾ 5 ಲಕ್ಷ ಪರಿಹಾರವನ್ನು ಕೊಡುವ ಹಾಗೆ ಮತ್ತು ಸಾವನ್ನಪ್ಪಿರುವಂತ ವ್ಯಕ್ತಿಗಳಿಗೆ 10 ಲಕ್ಷ ಪರಿಹಾರ ಕೊಡುವ ರೀತಿಯಲ್ಲಿ ಏನು ಈ ಸುತ್ತಮುತ್ತಲಿನ ಗಣಿಗಾರಿಕೆ ನಡೆಸ್ತಿದ್ರು ಅವ್ರ ಹತ್ರ ಮಾತಾಡಿ, ಓನರ್ಗಳ ಹತ್ರ ಮಾತಾಡಿ ಅವರೇ ಕೊಡುವಂತ ರೀತಿಯಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಏನು ಇಲ್ಲಿ ಸುತ್ತಮುತ್ತ 50 ಗಣಿ
ಗೂಗ್ ಇಲಾಖೆಗಳಿದ್ವು ಮತ್ತು ಅದ್ರ ಜೊತೆಗೆ ಇಲ್ಲಿದ್ದಂತ ಎಲ್ಲ ವಾಹನಗಳನ್ನು ಸದ್ಯಕ್ಕೆ ಸೀಸ್ ಮಾಡಿ ಇನ್ನು ಕೆಲವು ದಿನಗಳ ಬಳಿಕ ಓಪನ್ ಮಾಡೋದಾಗಿ ಹೇಳಿದ್ದಾರೆ. ಕಾವ್ಯ. ಮೋಹನ್, ಈಗ ಕ್ವಾರಿ ಮಾಲೀಕ ಏನು ಮಾಡ್ತಾ ಇದ್ದಾರೆ? ಅವರು ಇದಕ್ಕೆ ಹೊಣೆಗಾರಿಕೆ ತೆಗೆದುಕೊಳ್ತಾ ಇದ್ದಾರಾ? ಅವ್ರನ್ನ ವಿಚಾರಣೆ ನಡೆಸಲಾಗ್ತಾ ಇದೆಯಾ? ಅವ್ರನ್ನ ಅರೆಸ್ಟ್ ಮಾಡಲಾಗಿದೆಯಾ? ಯಾಕೆ ಸರಿಯಾದ ರೀತಿಯಲ್ಲಿ ಸುರಕ್ಷತಾ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಪ್ರಶ್ನೆಗಳೇನಾದ್ರು ಕೇಳ್ತಿದ್ದಾರಾ? ಏನ್ ಕತೆ? ಕಾವ್ಯ, ಇಲ್ಲಿ ಸಾಮಾನ್ಯವಾಗಿ 2 ಕ್ರಷರ್ ಇರುತ್ತೆ, 2 ಕಡೆ ನಡೀತಾ ಇರುತ್ತೆ. ಅಕ್ಕಪಕ್ಕ ಏನು ನಡೀತಾ ಇರುತ್ತೆ, ಒಂದು ಕಾವೇರಿ ಕ್ರಷರ್, ಇನ್ನೊಂದು ಬಸವೇಶ್ವರ ಸನ್ಸ್ ಕ್ರಷರ್ ಅಂತ ನಡೀತಿರುತ್ತೆ. 2 ಕಡೆ ಕೆಲಸ ನಡೆಯುತ್ತಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಎಂದಿನಂತೆ ಬಂದ ಕಾರ್ಮಿಕರು ತಮ್ಮ ಕೆಲಸ ಮಾಡ್ತಿರ್ತಾರೆ ಮತ್ತು ಪಕ್ಕದಲ್ಲಿ ನಡೀತಿರುವಂತ ಕೋರೆ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಮಾಹಿತಿ ಇರೋದ್ರಿಲ್ಲ ಮತ್ತು ಪಕ್ಕದಲ್ಲಿ ನಡೀತಿರೋದ್ರಿಂದ ದೊಡ್ಡ ದೊಡ್ಡ ಜೆಸಿಪಿಗಳು ಇಟಾಚಿಗಳಲ್ಲಿ ನಡೀತಿರುತ್ತೆ. ಇದು ಏನು ಅಲ್ಲಿ ಕಲ್ಲನ್ನ ಒಂದು ಹೊಡೆಯುವಂತ ಕೆಲಸ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಪಕ್ಕದಲ್ಲಿದ್ದಂತ ಕಲ್ಲು ಕೂಡ ಸ್ವಲ್ಪ ಕಂಪನಗೊಂಡು ಇದ್ದಕ್ಕಿದ್ದಂತೆ ಕಾರ್ಮಿಕರ ಮೇಲೆ ಬೀಳುತ್ತೆ. ಈ ಕಾರ್ಮಿಕರ ಮೇಲೆ ಬೀಳಿದಂತ ಸಂದರ್ಭದಲ್ಲಿ ಅವರು ತಪ್ಪಿಸಿಕೊಳ್ಳೋಕ್ಕಾಗದೆ ಇನ್ನು ಏನು ಸಾವನ್ನಪ್ಪಿರ್ತಾರೆ. ಇನ್ನು ಈ ಕ್ರಷರ್ಗಳ ಮಾಲೀಕರು ಏನಿದ್ರು ಇವರು ಸದ್ಯ ಏನು ಘಟನಾ ಸ್ಥಳಕ್ಕೆ ಆಗಮಿಸಿಲ್ಲ. ಇನ್ನು ಮುಂದಿನ ಇದ್ರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಆಗಿದ್ದು, ಇನ್ನು ಮುಂದಿನ ತನಿಖೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಮೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ವಿಚಾರ ಏನ್ ಗೊತ್ತಾ, ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ರಿಪೋರ್ಟರ್ ಅಲ್ಲಿ ಕೂತ್ಕೊಂಡು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಯಾವುದೇ ರೀತಿಯ ಕ್ರಷರ್ ಮಾಲೀಕರು ಬಂದಿಲ್ಲ ಅಂತ ಹೇಳಿ. ಬಂದಿಲ್ಲ ಅಂತಂದ್ರೆ ಏನರ್ಥ? ಅಲ್ಲಿ ಏನಾಗ್ತಾ ಇತ್ತು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಮೋಹನ್. ಏನು ಅಂತಂದ್ರೆ 2 ಕ್ರಷರ್ ಇರುತ್ತೆ. ಒಂದು ಕ್ರಷರ್ ಕೆಳಗಡೆ ಕೂತ್ಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇತ್ತು, ಇನ್ನೊಂದು ಕ್ರಷರ್ ಮೇಲ್ಗಡೆ ಹಿಟಾಚಿಯಿಂದ ಸ್ವಲ್ಪ ಕೆಲಸಗಳನ್ನ ಮಾಡ್ತಿತ್ತು. ಅದು 2 ಕೂಡ ಎಟ್ ಎ ಟೈಮ್ ಆದಾಗ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡ್ತಾ ಇರೋದು, ಮೇಲ್ಗಡೆ ಇಟಾಚಿ ಇಟ್ಕೊಂಡು ಅವನಿಗೆ ಗೊತ್ತಾಗಿಲ್ಲ. ಆ ಇಟಾಚಿಯಿಂದ ಸ್ವಲ್ಪ ಕೆಲಸಗಳಾಯ್ತು, ಕೆಳಗಡೆ ಇರುವಂತಹ ಕಾರ್ಮಿಕರು ಸಾವನ್ನಪ್ಪಿದ್ರು ಅಂತ ಹೇಳಿ ಈ ರೀತಿ ಆಗ್ತಾ ಇದೆ. पोलीसवाल्यांना दुसरं माणूस आहे देवा 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 ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.